ಈ ಕಾಂಗ್ರೆಸ್ ಸರ್ಕಾರಕ್ಕೆ ಯಾವ ಭಾಷೆಯಲ್ಲಿ ಹೇಳಬೇಕು ಗೊತ್ತಾಗ್ತಾ ಇಲ್ಲ. ಜನ ಮತ ಕೊಟ್ಟಿದ್ದಾರೆ, 130ಗಿಂತ ಹೆಚ್ಚಿನ ಶಾಸಕರನ್ನ ಗೆಲ್ಲಿಸ್ಕೊಟ್ಟಿದ್ದಾರೆ. ಆದ್ರೆ ಜನ ಗೆಲ್ಸಿದ್ದಾರೆ ಅಂತ ಹೇಳಿ ಅವ್ರು ಹೇಳಿದಂತ ಸುಳ್ಳು ಆಶ್ವಾಸನೆಗಳ ಒಂದು ವಿಶ್ವಾಸವನ್ನ ಇಟ್ಟು ಮತವನ್ನ ಕೊಟ್ಟರು. ಆದ್ರೆ ಅವ್ರೇನು ಆಶ್ವಾಸನೆಗಳನ್ನ ಕೊಟ್ಟಿದ್ರು ಅದ್ಯಾವುದು ಕೂಡ ಮುಟ್ಟಿಸುವಂತ ಕೆಲಸವನ್ನ ಪ್ರಾಮಾಣಿಕವಾಗಿ ಮಾಡ್ಲಿಲ್ಲ. ಆದ್ರೆ ಆ ಒಂದು ಗ್ಯಾರಂಟಿ ಯೋಜನೆಯಲ್ಲೇ ದುಡ್ಡನ್ನ ಹೊಡ್ಕೊಂಡು ಇವತ್ತು ಸರ್ಕಾರವನ್ನ ನಡೆಸ್ತಾ ಇರೋ ರೀತಿಯನ್ನ ತಾವೆಲ್ಲರೂ ಕೂಡ ನೋಡ್ತಾ ಇದ್ದೀರಿ. ಮತ್ ಜನ ಏನಂದ್ರು ಕೂಡ ಸಹಿಸ್ಕೊಳ್ತಾರೆ ಅಂತ ಹೇಳಿ ಅವ್ರದೇ ಸರ್ಕಾರದ ಮುಖ್ಯಮಂತ್ರಿ ನಾಗೇಂದ್ರ ಅವರ ರಾಜೀನಾಮೆಯನ್ನ ಪಡೆದುಕೊಂಡಿದ್ರು. ಅವ್ರದೇ ಸರ್ಕಾರದ 2ನೇ ಮುಖ್ಯಮಂತ್ರಿ ಮತ್ತು ವಾಪಸ್ ಅವ್ರ ಕ್ಯಾಬಿನೆಟ್ ತೆಗೆದುಕೊಳ್ತಾರೆ ಅಂದ್ರೆ ಯಾವ ರೀತಿ ನಮ್ಮ ಕರ್ನಾಟಕದ ಜನರಿಗೆ ಮಸಿ ಬೆಳೆಯುವಂತ ಕೆಲಸ, ಯಾವ ರೀತಿ ಕೊಟ್ಟಂತ ಮತದಾರರಿಗೆ ಅವಮಾನ ಮಾಡುವಂತ ಕೆಲಸ ಈ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ ಅಂತ ಹೇಳಿ ತಾವೆಲ್ಲರೂ ಕೂಡ ಗಮನಿಸ್ತಾ ಇದ್ರಿ. ಒಂದು ವೇಳೆ ತಾವೇ ಯೋಚನೆ ಮಾಡಿ, ಇವತ್ತು ಈ ಸರ್ಕಾರ 8 ಯೋಜನೆಗಳನ್ನ ಹೇಳ್ಕೊಂಡು ಶಕ್ತಿ ಯೋಜನೆ ಅಂತೆ, ಗೃಹ ಜ್ಯೋತಿ ಅಂತೆ, ಗೃಹಲಕ್ಷ್ಮಿ ಅಂತೆ, ಯುವ ನಿಧಿ ಅಂತೆ, ಅನ್ನಭಾಗ್ಯ ಅಂತ ಹೇಳಿ ಜನರನ್ನ ಮತ ಗಿಡಿಸ್ಕೊಳ್ಳುವಂತ ಕೆಲಸವನ್ನ ಮಾಡ್ಕೊಂತ ಬಂದ್ರು. ಶಕ್ತಿ ಯೋಜನೆ ಉಚಿತವಾಗಿ ವಿದ್ಯುತ್ ಅನ್ನ ಬಡವರಿಗೆ ಕೊಡ್ತೀನಿ ಅಂತ ಹೇಳಿ ಭಾಷಣವನ್ನ ಮಾಡಿ KSRTC ಬಸ್ ಅನ್ನ, ನಾನು ಆಗ್ಲೇ ಹೇಳಿದ ಗೃಹ ಜ್ಯೋತಿಯಲ್ಲಿ ಉಚಿತವಾಗಿ ವಿದ್ಯುತ್ ಅನ್ನ ರಾಮನಾಯಕ ಕೊಡ್ತೀವಿ ಅಂತ ಹೇಳಿ ಹೇಳ್ಕೊಂತ ಬಂದ್ರು. ಅದ್ರ ಲೆಕ್ಕಕ್ಕೆ ಚಕ್ಲಿ ಅಷ್ಟೇ ಇದೆ, ಸುಳಿ ಮಾತ್ರ ಯಾವ ರೀತಿ ಕಿತ್ಕೊಂಡು ತಿಂತಾ ಇದ್ದಾರೆ ಅನ್ನಕ್ಕೆ. ಅವತ್ತು ಬಜೆಟ್ ಅನ್ನ ಕೊಟ್ಟಾಗ ಅವತ್ತೇ ಗೃಹ ಜ್ಯೋತಿ ಕಾರ್ಯಕ್ರಮವನ್ನ ಜಾರಿಗೆ ತಂದ್ರು. ಅವತ್ತು ಯಾರೋ ಒಬ್ಬ ಬಡವ ಪಾಪ 10-15 ಯೂನಿಟ್ ಬರ್ತಾ ಇತ್ತು, 50 ಯೂನಿಟ್ ವರೆಗೂ ಕೂಡ ಫ್ರೀ ಅಂತ ಅವ್ರು ಹೇಳಿದ್ದು. 200 ಯೂನಿಟ್ ವರೆಗೂ ಫ್ರೀ ಅಂತ ಹೇಳಿದಂತ ಬಂದ್ರು. ಅವತ್ತು 10-20 ಯೂನಿಟ್ ಕಟ್ಕೊಂತ ಇದ್ದ ಪಾಪ ಅವನು, ಬೇಡ 50 ಯೂನಿಟ್ ಕಟ್ಕೊಂತ ಇದ್ದ, ಅದನ್ನ ಫ್ರೀ ಮಾಡಿದ್ರು. ಅರೆ ಈಗ ಪಾಪ ಖುಷಿ ಪಟ್ಟ ಅವನು, ಯಾಕೋ ಸರ್ಕಾರ 200 ಯೂನಿಟ್ ವರೆಗೂ ಕೂಡ ಫ್ರೀ ಕೊಡ್ತೀನಿ ಅಂತ ನಮ್ಮ ಹೆಂಡತಿ ಮಕ್ಕಳಿಗೆಲ್ಲರೂ ಕೂಡ ಮತವನ್ನ ಪಡೆದುಕೊಂಡ್ರು. ಹಾಗಾಗಿ ನಮ್ DK ಶಿವಕುಮಾರ್ ಸಾಹೇಬ್ರು 200 ಯೂನಿಟ್ ವರೆಗೂ ಕೂಡ ಫ್ರೀ ಕೊಡ್ತಾರೆ ಅಂತ ಹೇಳಿ ಪಾಪ ಮನೆಗೆ ಒಂದ್ ಸಣ್ಣಕ್ಕೆ ಒಂದು ಫ್ಯಾನ್ ಹಾಕ್ಸ್ಕೊಂಡ, ನಮ್ ತಾಯಿ ಖಾರ ರುಬ್ಬೋದ್ ಬೇಡ ಅಂತ ಹೇಳಿ ಒಂದು ಮಿಕ್ಸರ್ ಹಾಕ್ಸ್ಕೊಂಡ, ಬಿಸಿನೀರಿಗೆ ಒಲೆವರಿ ಮಾಡೋದ್ ಬೇಡ ಅಂತ ಒಂದು ಹೀಟರ್ ಹಾಕ್ಸ್ಕೊಂಡ. ಪಾಪ 200 ಯೂನಿಟ್ ದಾಟಿತು. ಬೇಡ 200 ಯೂನಿಟ್ ದಾಟಿಲ್ಲ, 180 ಯೂನಿಟೇ ಬರ್ತಿದೆ ಅಂತ ಅನ್ಕೊಂಡ. ಮೊದ್ಲು 50 ಯೂನಿಟ್ ಬರ್ತಾ ಇತ್ತು, ಈಗ 180 ಯೂನಿಟ್ ಬರ್ತಾ ಇದೆ. ಅವಾಗ ಏನ್ ಮಾಡ್ಬೇಕು ಈ ಸರ್ಕಾರ? 200 ಯೂನಿಟ್ ವರೆಗೂ ಕೂಡ ಫ್ರೀ ಅಂತ ಹೇಳಿದಂತವ್ರು 180 ಯೂನಿಟ್ ವರೆಗೂ ಕೂಡ ರೈತ ಉಪಯೋಗಿಸ್ಕೊಂಡಿದ್ದ, ಬಡ ಉಪಯೋಗಿಸ್ಕೊಂಡು ಕೊಡ್ಬೇಕಿತ್ತಾನೆ. ಹಾಗೆ ಮಾಡ್ಲಿಲ್ಲ. ಅವತ್ ಮೊದಲನೇ ಬಿಲ್ ಅರಿಬೇಕಾದಾಗ 50 ಯೂನಿಟ್ ಇತ್ತು, ಅಷ್ಟು ಮಾತ್ರ ಮಾಡ್ತೀರ ಹೊರತು 51 ಯೂನಿಟ್ ಇಂದ ಕಿತ್ಕೊಂಡು ತಿನ್ನುವಂತ ಕೆಲಸವನ್ನ ಮಾಡ್ತಾ ಇರೋದು ನಿಮ್ಗೆಲ್ಲರೂ ಕೂಡ ಗೊತ್ತಂತ ವಿಚಾರ. ಈ ರೀತಿ ಮೋಸವನ್ನ ಮಾಡ್ತಾ ಇದ್ದಾರೆ. 2ನೇದು, ಕರೆಂಟ್ ಬಿಲ್ ಅನ್ನ ಹೆಚ್ಚಿಗೆ ಮಾಡಿದ್ರು. ಒಂದು ಯೂನಿಟ್ಗೆ ಏನಿತ್ತು ಮತ್ತೆ ಯೂನಿಟ್ಗೆ ಹೆಚ್ಚಿಗೆ ಮಾಡಂತ ಕೆಲಸವನ್ನು ಮಾಡಿ ಡೆಪಾಸಿಟ್ ಮನೆ ಹೆಚ್ಚಿಗೆಯನ್ನ ಮಾಡಿ ಬಡವರಿಗೆ ಗೊತ್ತಿಲ್ಲದಂಗೆ ಕೊಯ್ತಿದೆ. ಪಾಪ ನಮ್ಮ ರೈತ, ನಮ್ಮ ಜನರಿಗೆ ಗೊತ್ತಾಗ್ತಿಲ್ಲ. ಇದು ಒಂದು. ಇನ್ನು ಶಕ್ತಿ ಯೋಜನೆ, ನಮ್ಮ ಪತ್ರಿಕಾ ಮಾಧ್ಯಮದ ಸ್ನೇಹಿತರು ಬಂದಿದ್ದಾರೆ. ನಿನ್ನೆ ನಮ್ಮ ಶಿವಮೊಗ್ಗ ಜಿಲ್ಲೆಗೆ 50 ಎಲೆಕ್ಟ್ರಿಕಲ್ ಬಸ್ ಬಂದಿದೆ. ಕೇಂದ್ರ ಸರ್ಕಾರದ ಯೋಜನೆ ಇದು. ಪರಿಸರ ಇಲಾಖೆಗೆ ಯಾವುದೇ ಪೊಲ್ಯೂಷನ್ ಆಗಬಾರ್ದು ಅಂತ ಹೇಳಿ ನಮ್ಮ ಭದ್ರಾವತಿ, ನಮ್ಮ ಶಿವಮೊಗ್ಗಕ್ಕೆ ಕೇಂದ್ರ ಸರ್ಕಾರದಿಂದ 50 ಬಸ್ ಅನ್ನ, ಬ್ಯಾಟರಿ ಚಾಲಿತ ಬಸ್ಗಳನ್ನ ಕೊಡುಗೆಯಾಗಿ ಸಂಬಂಧಿಸಿದ ಪ್ರಧಾನಮಂತ್ರಿಗಳ ಒಂದು ನೇತೃತ್ವ ಕೊಟ್ಟಿದೆ. ಅವ್ರು ನಾನು ಈ ಸಂದರ್ಭದಲ್ಲಿ ಅಭಿನಂದನೆ ಕೂಡ ಸೇರಿ ಹೇಳ್ತೀನಿ. ಭದ್ರಾವತಿಯಲ್ಲಿ ಅದಕ್ಕೆ ಚಾರ್ಜಿಂಗ್ ಯೂನಿಟ್ ಅನ್ನು ಕೂಡ ಹಾಕುವಂತ ಕೆಲಸವನ್ನ ಮಾಡಿದ್ದೀನಿ. ಯಾಕೆ ಈ ಬಸ್ ನೆನೆಸ್ಕೊಂಡೆ ಅಂದ್ರೆ, ನಾನು ಏನು ಜೈ ಶಕ್ತಿ ಯೋಜನೆಯಲ್ಲಿ ಪಾಪ ಫ್ರೀ ಬಸ್ ಕೊಡ್ತೀನಿ ಅಂತ ಹೇಳಿದ್ರು. ಇಲ್ಲ ಅವ್ರ ಏನೋ ಕಾಕಾ ಪಟೇಲ್ಗೂ ಫ್ರೀ, ನನ್ನ ಹೆಂಡತಿಗೂ ಫ್ರೀ ಅಂತ ಹೇಳಿ ಅವ್ರ ಭಾಷಣ ಮಾಡಿದ್ರು. ಆದ್ರೆ ಇವತ್ತು ಬೆಳಿಗ್ಗೆ ಪಾಪ ನಮ್ಮ ಮಕ್ಕಳು ಶಾಲೆಗೆ ಹೋಗ್ಬೇಕು ಅಂದ್ರೆ ಯಾವ ಶಾಲೆ ಮಕ್ಕಳಿಗೆ
ಬಸ್ ಸಿಗ್ತದೆ ತಾವೇ ಯೋಚನೆ ಮಾಡಿ. ಮೈನ್ ರೋಡ್ ಇಂದ ಶಿವಮೊಗ್ಗ ಶಿಕಾರಿಪುರ ಸ್ವರ್ಗದ ಹೋಗುವವರೆಗೂ ಕೂಡ ಆ ಅಕ್ಕಪಕ್ಕದ ಹಳ್ಳಿಯ ಆ ಮೇನ್ ರೋಡಿಗೆ ಬರುವಂತ ಹಳ್ಳಿ ಮಕ್ಕಳಿಗೆ ಸಿಗ್ಬೋದೇ ಹೊರತು ಒಳಗಿರುವಂತಹ ಗ್ರಾಮಗಳಿಗೆ ಶಾಲೆ ಹೋಗ್ಬೇಕು ಅಂದ್ರೆ ಬೆಳಗ್ಗೆ 8 ಗಂಟೆ ಹೋಗ್ಬೇಕು ಅಂದ್ರೆ ಬಸ್ ಸಿಗ್ತಾ ಇಲ್ಲ. ಸಂಜೆ 5 ಗಂಟೆ ವಾಪಸ್ ಬರಬೇಕು ಬಸ್ ಸಿಗ್ತಾ ಇಲ್ಲ. ನಾವು ಪಡ್ಕೊಳ್ಳೋದು ಇವ್ರಿಗೆ ಇನ್ನೊಂದು 25,000 ಇಡೀ ರಾಜ್ಯಕ್ಕೆ ಬಸ್ ಬೇಕು. ಬಸ್ ಅನ್ನ ಕೊಟ್ರೆ ಆ ಶಾಲೆ ಮಕ್ಕಳು ಕೂಡ ಆರಾಮಾಗಿ ಶಾಲೆಗೆ ಹೋಗಿ ಬರ್ಲಿಕ್ಕೆ ಅನುಕೂಲ ಆಗುತ್ತೆ. ಪಾಪ ಅಲ್ಲಿ ಶಿವಮೊಗ್ಗ ನಗರಕ್ಕೆ ಬಂದು ಇಲ್ಲಿ ಬಸ್ ಹತ್ಕೊಂಡು KSRTC ಬಸ್ ಸ್ಟ್ಯಾಂಡ್ ಇಂದ ಯಾವ ಧರ್ಮಸ್ಥಳ ಇದಕ್ಕೆ ಹೋಗಿ ಬರ್ತಾರೆ. ಅದೊಂದು ಬಿಟ್ರೆ ಪಾಪ ನಿಜವಾದ ನ್ಯಾಯ ಆ ಒಂದು ಕಾರ್ಯಕ್ರಮದಲ್ಲೂ ಕೂಡ ಯಾರಿಗೂ ಕೂಡ ಸಿಕ್ಕಿಲ್ಲ ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಇನ್ನು ಗೃಹಲಕ್ಷ್ಮಿ ವಿಚಾರದಲ್ಲಿ ನಾನು ಲಕ್ಷ್ಮಿ ವಿಚಾರದಲ್ಲಿ ನನ್ನ ಕೈ ಹಾಕ್ಲಿಕ್ಕೆ ಹೋಗಲ್ಲ. ನಾನು ತಾವೇ ಅಷ್ಟೇ ಗೌರವಾನ್ವಿತ ನಮ್ಮ ಮಂತ್ರಿಗಳು ಆಗ ನಮ್ಮ ಅಧ್ಯಕ್ಷ ಮಾತಾಡ್ತಾ ಹೇಳಿದ್ರು, ನಮ್ಮ ಸುರೇಶ್ ಕುಮಾರ್ ನಮ್ಮ ಹಿಂದಿನ ಮಂತ್ರಿಗಳು ಒಂದು ಒಳ್ಳೆ ಒಂದು ಉದಾಹರಣೆ ಕೊಟ್ಟಿದ್ರು, ಒಂದು ಕಥೆಯನ್ನ ಹೇಳಿದ್ರು. ನವಾಬ್ ಕಾಲದ ಒಂದು ಉದಾಹರಣೆ ಹೇಳ್ಕೊಂತ ಬಂದ್ರು. ಯಾರೋ ಒಬ್ಬ ಒಂದೇನೋ ನಡೆಸ್ತಿರ್ತಾನಪ್ಪ, ತಿಂಗಳು ಸಂಬಳ ಯಾವತ್ತು ಕೊಡ್ಬೇಕು? 1ನೇ ತಾರೀಕು ಕೊಡ್ಬೇಕಪ್ಪ. ಮೊದಲೇ ಸತಿ ಕರೆಕ್ಟ್ ಆಗಿ 1-2-3 ತಿಂಗಳು ಕರೆಕ್ಟ್ ಆಗಿ 1ನೇ ತಾರೀಕಿಗೆ ಕರೆಕ್ಟ್ ಆಗಿ ಸಂಬಳ ಕೊಟ್ಟರು ಮಾತಣ್ಣ. ಭಾರಿ ಖುಷಿ ಆಗ್ಬಿಡ್ತು. ಕರೆಕ್ಟ್ 1ನೇ ತಾರೀಕಿಗೆ ಗೃಹಲಕ್ಷ್ಮಿ ಜಮಾ ಅಂತ ಹೋಯ್ತು ಎಲ್ಲರ ಅಕೌಂಟ್. ಆ ಫ್ರಿಡ್ಜಿಗೆ ಮುಖ್ಯಮಂತ್ರಿ ಫೋಟೋ ಹಾಕಿ ಪೂಜೆ ಮಾಡಿದ್ದೀನಿ ನಮ್ಮ ತಾಯಿಂದರು ಎಲ್ಲದೂ ಕೂಡ ಪಾಪ ಮಾಡಿದ್ರು, ತಪ್ಪೇನಿಲ್ಲ. ಗ್ರೈಂಡರ್ ಫೋಟೋ ಹಾಕಿದ್ರು ಪಾಪ. ಅವ್ರ ಗಂಡಿರ ಹತ್ರ ದುಡ್ಡು ಇಸ್ಕೊಂಡು ಪಾಪ ಕಷ್ಟಪಟ್ಟು ತಂದಿರ್ತಾರೆ. ಅದು ಕಂಪಲ್ಸರಿ ನಮ್ಮ ಅವತ್ತಿನ ಮಂತ್ರಿಗಳು ಫೋಟೋ ಹಾಕೊಂಡೆ ಪೂಜೆ ಮಾಡಿ ಸೋಷಿಯಲ್ ಮೀಡಿಯಾದಲ್ಲ ಬಿಡುಗಡೆ ಆಗಿದ್ದು ನಿಮ್ಗೆಲ್ಲರೂ ಕೂಡ ಗೊತ್ತಂತ ವಿಚಾರ. 3 ತಿಂಗಳೊಮ್ಮೆ ಮತ್ತೆ ಯಾವತ್ತು ಕೊಟ್ರು? 10ನೇ ತಾರೀಕಿಗೆ ಕೊಟ್ರು. ಇನ್ನೊಂದ್ 2-3 ತಿಂಗಳು ಹೋದ್ಮೇಲೆ 15ನೇ ತಾರೀಕು, ಆಮೇಲೆ 20, ಆಮೇಲೆ 25ನೇ ತಾರೀಕು, ಆಮೇಲೆ 1 ತಿಂಗಳಲ್ಲಿ ಕಟ್ ಮಾಡಿದ್ರು. ನಾಗಲೇ ಹೇಳಿದಲ್ಲ, ಲೆಕ್ಕಕ್ಕೆ ಚಟ್ನಿ ಒಳಗಿನ ಸುಳಿ ಮಾತ್ರ ಕಿತ್ಕೊಂಡ್ರು ಅಂದ್ರಲ್ಲ, ಇದೇ ಸುಳಿ ಕಥೆ ಇದು. ಈ ರೀತಿ 3 ತಿಂಗಳದು ಭಾಗ್ಯಲಕ್ಷ್ಮಿಯನ್ನ ಹೊಡ್ಕೊಂಡು ಅದು ಎಲ್ಲಿಗೆ ಸೇರ್ಬೇಕು ಅಲ್ಲಿ ಸೇರುವಂತ ಕೆಲಸ ಆಯ್ತು. ಇವತ್ತಿನೂ ಕೂಡ ಆ 3 ತಿಂಗಳ 5,000 ಕೋಟಿ ಹಣ ಎಲ್ಲ ಹೋಗ್ತಾರೆ ಯಾರು ಕೂಡ ಗೊತ್ತಿಲ್ಲ. ಸ್ವಾಮಿ ತಾವೇ ಯೋಚನೆ ಮಾಡಿ. ಮೊನ್ನೆ ಗೌರವಿತ ಸೋನಿಯಾ ಗಾಂಧಿ ಅವರು ಒಂದು ಪ್ರಧಾನಮಂತ್ರಿಗಳು ಕೊಟ್ಟಂತ ಒಂದು ಮಂಥನ ಅಂತ ಒಬ್ಳು ಹೆಣ್ಣುಮಗಳು ಮೊನ್ನೆ ತಾನೇ ಪಾರ್ಲಿಮೆಂಟ್ ಅಲ್ಲಿ 150 ವರ್ಷಗಳ ಒಂದೇ ಮಾತರಂ ಆ ಸ್ವತಂತ್ರ ಹೋರಾಟಗಾರರಿಗೆ ಸ್ಫೂರ್ತಿ ಕೊಟ್ಟಂತ ಆ ಗೀತೆ ಇದೆ. ಆ ಬಂಕಿಂ ಚಂದ್ರ ಚಟರ್ಜಿ ಅವರು ಕೊಟ್ಟಂತ ಈ ದೇಶಕ್ಕೆ ಕೊಟ್ಟಂತ ಆ ಒಂದೇ ಮಾತರಂ ಏನೋ ಗೀತೆ ಇದೆ. ಕಾನೂನು ತಂದು 2 ದಿನದಲ್ಲಿ ಇವರೆಲ್ಲರೂ ಕೂಡ ಸೇರಿ ಬೆಂಬಲ ಕೊಟ್ಟಂತಾರೆ. ಲೋಕಸಭೆಯಲ್ಲಿ ರಾಜ್ಯಸಭೆಯಲ್ಲಿ ಪಾಸ್ ಆಯ್ತು. ಯಾರು ನಮ್ಮ ರಾಷ್ಟ್ರಗೀತೆ ಆದಂತ ಸ್ವತಂತ್ರ ಗೀತೆ ಆದಂತ ಒಂದೇ ಮಾತರಂಗೆ ಯಾರು ಅದಕ್ಕೆ ಅವಮಾನ ಮಾಡ್ತಾರೆ, ಅವರನ್ನು ಇಷ್ಟು ವರ್ಷ ಜೈಲಿಗೆ ಕಳಿಸ್ಬೇಕು, ಇಷ್ಟು ಲಕ್ಷ ಫೈನ್ ಹಾಕ್ಬೇಕು ಅಂತ ಹೇಳಿ ಅವರು ಕೂಡ ಸ್ವತಃ ಅದಕ್ಕೆ ಒಪ್ಪಿಗೆನ ಕೊಟ್ಟಿದ್ದಾರೆ. ಆದ್ರೆ ಆ ತಾಯಿನೇ ಮೊನ್ನೆ ಮಲ್ಲಿಕಾರ್ಜುನ ಖರ್ಗೆ ಅವರ ನೇತೃತ್ವದಲ್ಲಿ ಅವ್ರ ಕಚೇರಿಯಲ್ಲಿ ಒಂದೇ ಮಾತನ್ನು ಹೇಳ್ಬೇಕಾದಾಗ ಯಾಕೆ ಅಷ್ಟು ಉದ್ದ ಹೇಳಿಸ್ತೀರಿ? ಬಾಯ್ ಬಿಟ್ಟು ಹೇಳಿಲ್ಲ, ಅವ್ರು ಮಾಡ್ತಿರೋಂತ ಸುನ್ನೆ ಮಾಡಿ ನಿಲ್ಲಿಸಿ ನಿಂತಿರೋದು ನಾವೆಲ್ಲರೂ ಕೂಡ ಟಿವಿ ಮಾಧ್ಯಮದಲ್ಲಿ ನಮ್ಮ ಮಾಧ್ಯಮ ಮಿತ್ರರು ತೋರಿಸಿದ್ದು ನಿಮಗೆಲ್ಲರೂ ಕೂಡ ಗೊತ್ತಂತ ವಿಚಾರ. ನಮ್ಮ ಗೌರವಿತ ರಾಜ್ಯದ ಕಾಂಗ್ರೆಸ್ ಅಧ್ಯಕ್ಷರು ಹೇಳಿಕೆ ಕೊಡ್ತಾರೆ ಜನಣ್ಣ, ಇಲ್ಲ ಸೋನಿಯಾ ಗಾಂಧಿ ಅವರು ಸೊನ್ನೆ ಮಾಡಿದ್ದು ಒಂದೇ ಮಾತ್ರ ನಿಲ್ಲಿಸುವಂತ ಅಲ್ಲ, ನಮ್ ಖರ್ಗೆ ಸಾಹೇಬರಿಗೆ ಕಾನೂನಾಗಿತ್ತು, ಚೇರ್ತಮ್ಮ ಅಂತ ಹೇಳಿದ್ರು. ಇದು ಒಂದಿನ ಹೇಳಿದ್ದು. ಮೊನ್ನೆ ಹೇಳ್ತಾರೆ ಇಲ್ಲ ಸೋನಿಯಾ ಗಾಂಧಿ ಅವರು ಆ ಒಂದೇ ಮಾತ್ರ ಪ್ರಾಸ ತಪ್ಪು ಹೇಳ್ತಿದ್ರು, ಸರಿ ಮಾಡು ಅಂತ ಹೇಳ್ತಾ ಇದ್ರು ಅಂತ. ನಮ್ ಸೋನಿಯಾ ಅಂತ ಒಂದೇ ಮಾತ್ರ ಸರಿ ಮಾಡಕ್ ಬರುತ್ತೆ ಅಂತ ತಾವೇ ಈ ರೀತಿ ಕಾಂಗ್ರೆಸ್ಸಿನ ಒಂದು ಹೇಳಿಕೆ, ಹರಿಪ್ರಸಾದ್ ಅವರ ಹೇಳಿಕೆನ ನಾವೆಲ್ಲರೂ ಕೂಡ ಕೇಳಿದ್ದೇವೆ. ವಿದ್ಯಾನಿಧಿ, ಯಾರಿಗೆ ವಿದ್ಯಾನಿಧಿ ಬರ್ತಾ ಇದೆ? ಯುವಕರು ಯಾರಿಗಾರ ವಿದ್ಯಾನಿಧಿ ಬರ್ತಾ ಇದೆಯಾ? ಯಾವ ಯುವಕರ ಮಕ್ಕಳಿಗೆ, ರೈತರ ಮಕ್ಕಳಿಗೆ ಬರ್ತಾ ಇದೆಯಪ್ಪ? ಈ ರೀತಿ ಸುಳ್ಳನ್ನ ಹೇಳ್ಕೊಂಡು ಅಧಿಕಾರಕ್ಕೆ ಬಂದಂತ ಕಾಂಗ್ರೆಸ್ ಸರ್ಕಾರ ನಿಮಗೆ ನಾಚಿಕೆ ಆಗ್ಬೇಕಲ್ಲ. ಈ ಸರ್ಕಾರದ ಹಣವನ್ನ ದರೋಡೆ ಮಾಡುವಂತ ಷಡ್ಯಂತ್ರವನ್ನ ಮಾಡಲ್ಲ. ಇದೇ ಬೆಂಗಳೂರಿನ ಯೂನಿಯನ್ ಬ್ಯಾಂಕ್ ಅಲ್ಲಿ SC ST ನಿಗಮದ ದುಡ್ಡು 7,187 ಕೋಟಿ 7,187 ಕೋಟಿ ಆ ಬ್ಯಾಂಕ್ ಅಕೌಂಟ್ ಅಲ್ಲಿ, ಯೂನಿಯನ್ ಬ್ಯಾಂಕ್ ಅಕೌಂಟ್ ಅಲ್ಲಿ ಇರುವಂತ ಹಣ. ಅದರಲ್ಲಿ 788 ಕೋಟಿ ಲೋಕನ ಹುಚ್ಚಣ್ಣ ಆ ಹಣವನ್ನ ಬೆಂಗಳೂರಿನ MG ರೋಡ್ ಅಲ್ಲಿರುವಂತ ಶಾಖೆಗೆ
ಅನಧಿಕೃತವಾಗಿ ಹಣವನ್ನಲ್ಲಿ ಟ್ರಾನ್ಸ್ಫರ್ ಮಾಡ್ತಾರೆ. ಅಲ್ಲಿಂದ ದುಡ್ಡು ಎಲ್ಲಿ ಹೋಗುತ್ತೆ? ರಹಸ್ಯ ಖಾತೆ ವರ್ಗಾವಣೆ ಮಾಡಾದ್ಮೇಲೆ ಅಲ್ಲಿಂದ ನಗದು ಮತ್ತೆ ಚಿನ್ನದ ಬಿಸ್ಕೆಟ್ ಮುಖಾಂತರ, ಸಂಬಂಧಪಟ್ಟಂತ ಪೆಟ್ರೋಲ್ ಬಂಕ್ ಮುಖಾಂತರ, ಸಂಬಂಧಪಟ್ಟಂತ ಹವಾಲಾ ಹಣದ ಮುಖಾಂತರ ಈ ಹಣವನ್ನ ವರ್ಗಾವಣೆ ಮಾಡುವಂತ ಷಡ್ಯಂತ್ರವನ್ನು ಮಾಡ್ತಾರೆ, ಟ್ರಾನ್ಸ್ಫರ್ ಮಾಡ್ತಾರೆ. ಆ ಬಿಸ್ಕೆಟ್ ಅನ್ನ ಆ ಪೆಟ್ರೋಲ್ ಬಂಕ್ ಮುಖಾಂತರ ತಂದಂತ ಹಣ ಅಂದ್ರೆ ಯೂನಿಯನ್ ಬ್ಯಾಂಕ್ ಮುಖಾಂತರ 788 ಕೋಟಿ ಎಲ್ಲಿ ಹೋಗುತ್ತೆ? ಬೆಂಗಳೂರಿನ MG ರೋಡ್ ಶಾಖೆ ಹೋಗುತ್ತೆ ಹರಿಶಣ್ಣ. ಅಲ್ಲಿಂದ ಬಳ್ಳಾರಿ ಸುತ್ತಮುತ್ತದಲ್ಲಿ ಸಂಬಂಧಪಟ್ಟಂತ ಪೆಟ್ರೋಲ್ ಬಂಕ್ಗಳಿಗೆ ಹೋಗುತ್ತೆ. ಒಂದೇ ಅಕೌಂಟಲ್ಲಿ ಚೆಕ್ ಲಕ್ಷಗಟ್ಟಲೆ ಕೋಟಿಗಳೇ ಡ್ರಾ ಮಾಡಕ್ ಬರಲ್ಲ ಅಂತ ಹೇಳಿ ಸಣ್ಣ ಸಣ್ಣ ಚೆಕ್ ಮುಖಾಂತರ ಖರ್ಚು ಅಂತ ತೋರಿಸ್ಕೊಂಡು ಎಲ್ಲ ಪೆಟ್ರೋಲ್ ಬಂಕ್ಗಳಿಗೆ ಹೋಗುತ್ತೆ. ಆ ಪೆಟ್ರೋಲ್ ಬಂಕ್ ಅವರು ಬಂಗಾರದ ಬಿಸ್ಕೆಟ್ ಮಾಡ್ಕೊಟ್ಟಿದ್ದಾರೆ ಕೆಲವು ಜನ ಹವಾಲಲ್ಲಿ ಮಾಡಿದ್ದಾರೆ, ಕೆಲವು ಜನ ದುಡ್ಡೇ ತೆಗೆದುಕೊಂಡು ಹೋಗಿದ್ದಾರೆ. ಆ ದುಡ್ಡು ಮೊನ್ನೆ ನಡೆದಂತ 2024ರ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಗುಲ್ಬರ್ಗಕ್ಕೆ ಮತ್ತೆ ಪಕ್ಕದ ತೆಲಂಗಾಣ ನಮ್ಗ ಖರ್ಗೆ ಸಾಹೇಬರು ಹಳೆಯೊಬ್ರು ನಿಂತ್ಕೊಂಡಿದ್ರಲ್ಲಪ್ಪ ಜೇವರ್ಗಿ ಲೋಕಸಭಾ ಚುನಾವಣೆಯಲ್ಲಿ ಆ ಕಡೆ ಎಲ್ಲದಕ್ಕೂ ಕೂಡ ಉಪಯೋಗಿಸ್ಕೊಳ್ಳುವಂತ ಕೆಲಸವನ್ನ ಸ್ವತಃ ನಾಗೇಂದ್ರ ಅವರು ಉಪಯೋಗಿಸ್ಕೊಂಡಿದ್ದಾರೆ ಅಂತ ಹೇಳಿ ಈಗಾಗಲೇ ಇಡಿ ತನಿಖೆ ಮುಖಾಂತರ ಸಿಬಿಐ ಮತ್ತೆ ಚಾರ್ಜ್ ಶೀಟ್ ಅನ್ನ ಹಾಕಿ ಈಗಾಗಲೇ ಆ ಒಂದು ಲೆಕ್ಕವನ್ನ ಕೊಡುವಂತ ಕೆಲಸವನ್ನ ಮಾಡಿದ್ದಾರೆ. ಇಷ್ಟೆಲ್ಲ ಆದ್ಮೇಲೆ ನಮ್ಮ ನೆಚ್ಚಿನ ನಾಯಕರಂತ ಯುವ ಮುಖಂಡರಂತ ವಿಜೇಂದ್ರ ಅವರು ರಾಜ್ಯಾಧ್ಯಕ್ಷರ ನೇತೃತ್ವದಲ್ಲಿ ಹೋರಾಟವನ್ನ ಮಾಡಿದ್ರು. ಈ ಬಂಡ ಸರ್ಕಾರ ಕಿವಿಗೊಡಲ್ಲ ಅಂತ ಹೇಳಿ ಇದೇ ಬೆಂಗಳೂರಿಂದ ಮೈಸೂರವರೆಗೂ ಕೂಡ ಒಂದು ವಾರ ಪಾದಯಾತ್ರೆಯನ್ನು ಮಾಡಿ ಇಡೀ ನಮ್ಮ ರಾಜ್ಯದ ಕಾರ್ಯಕರ್ತರು ಅದಕ್ಕೆ ಹೆಜ್ಜೆಯನ್ನು ಜೋಡಿಸಂತ ದುರ್ಬಲವಂತ ಕಾರ್ಯಕರ್ತ ಬಂಧುಗಳಂತ ಹೋರಾಟದ ಪ್ರತಿಫಲ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರದಲ್ಲಿ ನಾಗೇಂದ್ರ ಅವರು ರಾಜೀನಾಮೆಯನ್ನು ಕೂಡ ಕೊಟ್ಟಿದ್ದು ನಿಮ್ಗೆಲ್ಲರೂ ಕೂಡ ಗೊತ್ತಂತ ವಿಚಾರ. ಅದಾದ್ಮೇಲೆ ಜೈಲುವಾಸನೂ ಕೂಡ ಆಯ್ತು, ಬೇಲ್ ಮೇಲೆ ಬಂದಿದ್ದಾರೆ. ತಾಂತ್ರಿಕವಾಗಿ ಇನ್ನೂ ಕೂಡ ಯಾವುದು ತನಿಖೆ ಇನ್ನೂ ಕೂಡ ಮುಗ್ದಿಲ್ಲ. ಅಂದ್ರೆ ಬೇಲ್ ಮೇಲೆ ಬಂದು ಮತ್ತೊಮ್ಮೆ ಮಂತ್ರಿಗಳು ಆಗ್ತಾರೆ ಅಂತ ಹೇಳಿ ತೆಗೆದುಕೊಂಡಂತ ಕೆಲಸವನ್ನ ನೀಚಗಡ್ಡ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇರೋದು ಸರಿನಾ? ಈ ರೀತಿ ಅಂತ ಹ್ಯಾಕ್ ಬೇಕಾದ್ರೂ ಕೂಡ ಮಾಡಬಹುದು, ನಡೆಸಬಹುದು, ತಗೊಳಕ್ ಸರ್ಕಾರ ಅಂತ ಮಾಡ್ತಾ ಇದಾರಲ್ಲ. ಇದ್ರ ಮಧ್ಯೆ ಕೋರ್ಟ್ ಹೇಳಿದೆ ಯಾವುದೇ ಕಾರಣಕ್ಕೂ ಕೂಡ ಬೆಂಗಳೂರು ಕರ್ನಾಟಕ ಬಿಟ್ಟು ಎಲ್ಲೂ ಹೋಗ್ಬಾರ್ದು ಅಂತ ಕಂಡೀಷನ್ ಹಾಕಿದ್ರು ಕೂಡ ದೆಹಲಿ ಹೋಗಿ ಮಂತ್ರಿಗಿರಿ ಲಾಬಿ ಮಾಡಿ ಬಂದಂತ ದಾಖಲೆ ಬಗ್ಗೆ ಕೂಡ ಈಗಾಗಲೇ ಮಾಧ್ಯಮದ ಮುಖಾಂತರ ನಮ್ಮ ಇಡೀ ರಾಜ್ಯದ ಜನರಿಗೆ ಮುಟ್ಟಿಸುವಂತ ಕೆಲಸಗಳು ಆಗಿದೆ. ಈ ರೀತಿ ಮತ ಕೊಟ್ಟಂತ ಮತದಾರರು ಅಜೀರ್ಣ ಆಗಷ್ಟು ಬಹುಮತವನ್ನು ಕೊಟ್ಟಾದ್ಮೇಲೆ ಹೇಗಿದ್ರು ನಡೆಯುತ್ತೆ ಅಂತೇಳಿ ಈ ರೀತಿ ಅಂತ ಒಂದು ದರ್ಬಾರ್ ನೀತಿ ಅಂತ ಒಂದು ಸರ್ಕಾರ ನಡೆಸುವಂತ ಪ್ರಯತ್ನ ನೀವು ಮಾಡ್ತಾ ಇದಿರಲ್ಲ ಗೌರವ ಡಿ ಕೆ ಶಿವಕುಮಾರ್ ಅವರೇ. ಮೊನ್ನೆ ಮಂತ್ರಿಮಂಡಲ ವಿಸ್ತರಣೆ ಆಗಿದೆ. ಮೊನ್ನೆ ನೀವು ಮಂತ್ರಿಮಂಡಲವನ್ನ ಪರಿಚಯ ಮಾಡ್ಕೊಟ್ಟಿದ್ದೀರಿ. ವಿಧಾನಸಭಾ ಅಧಿವೇಶನ ನಡೀತಾ ಇದೆ, ವಿಧಾನ ಪರಿಷತ್ ವಿಧಾನಸಭೆಯಲ್ಲಿ ಹೋರಾಟ ನಡೀತಾ ಇದೆ, ರಾಜ್ಯಾದ್ಯಂತ ಪಕ್ಷದ ಒಂದು ನೇತೃತ್ವ ಹೋರಾಟ ನಡೀತಾ ಇದೆ. ಇಷ್ಟಾದ್ರೂ ಕೂಡ ಅತ್ಯಂತ ದರಸ್ತಿಂದ ವಿಧಾನಸಭೆಯಲ್ಲಿ ಹೀಗೆ ಕೂತಿಯ ನಾಗೇಂದ್ರ ಅವರು ಕೂಡ ಏನು ಮಾತಾಡ್ತಾ ಇಲ್ಲ, ಉಳಿದರು ಕೂಡ ಏನು ಮಾತಾಡ್ತಾ ಇಲ್ಲ. ಈ ರೀತಿ ಅಂತ ಕಾಂಗ್ರೆಸ್ಸಿನ ಒಂದು ನೀತಿ, ಈ ಬಗೆಯ ನೀತಿ ಒಂದು ಯಾರ್ದು ಕೂಡ ಯಾವ್ದೋ ಒಬ್ಬ ಸಮಾಜದ ವಿರುದ್ಧ ಅಲ್ಲ, ಆ ಸಮಾಜದವನಾಗಿ ಆ ಸಮಾಜದ ದುಡ್ಡು ತಿಂದು ಆ ಪುಣ್ಯಾತ್ಮ ವಾಲ್ಮೀಕಿ ಅವರು ಹಾಕೊಂಡ ಮೇಲ್ಪಂಕ್ತಿಗೆ ಮಸಿ ಬೆಳೆಯುವಂತ ಕೆಲಸವನ್ನ ನೀವು ಮಾಡ್ತಿರಲ್ಲ. TSP ಹಣವನ್ನ ತಿನ್ನುವಂತ ಕೆಲಸವನ್ನ ಮಾಡಿದ್ರಲ್ಲ. ಯಾವ ಪುರುಷಾರ್ಥಕ್ಕೆ ಇಡೀ ರಾಜ್ಯದಲ್ಲಿ ಯಾವ ಅಭಿವೃದ್ಧಿ ಕೆಲಸ ಆಗಿದೆ? ನೀವೇ ಯಾವ ಕೆಲಸ ಆಗಿದೆ? ಬೋರ್ವೆಲ್ಗಳು ಹೊಡಿತಾ ಇಲ್ಲ, ಬಡವರಿಗೆ ಯಾವುದೇ ಯೋಜನೆಗಳು ಸಬ್ಸಿಡಿ ಕೊಡುವಂತ ಕೆಲಸಗಳು ಆಗ್ತಾ ಇಲ್ಲ. ಇವತ್ತು ಕರ್ನಾಟಕ ಸರ್ಕಾರ ನಡೀತಿದ್ರು ಕೂಡ ಅದು ಕೇಂದ್ರ ಸರ್ಕಾರದ ಅನುದಾನದಲ್ಲಿ ನಡೀತಿದೆ ಹೊರತು ನಿಮ್ಮ ಯಾವುದೇ ಅಭಿವೃದ್ಧಿ ಕೆಲಸಗಳು ಆಗಿಲ್ಲ. ಶಿವಮೊಗ್ಗ ಜಿಲ್ಲೆಯಲ್ಲೂ ಕೂಡ ಒಂದು ಬುದ್ಧಿ ಪೂಜೆ ಕಾರ್ಯಕ್ರಮ ಯಾವುದೂ ಆಗಿಲ್ಲ. ನಮ್ಗೆ ಹಿಂದಿನ ಸರ್ಕಾರಗಳು ಏನ್ ಕೊಡ್ತಿದೆ ಅದು ಮುಗಿಸುವಂತ ಕೆಲಸವನ್ನ ಬಿಟ್ರೆ ಯಾವ್ದು ಕೆಲಸ ಆಗ್ತಾ ಇಲ್ಲ. ಸ್ವಾತಂತ್ರ್ಯ ಬಂದಿಷ್ಟು ವರ್ಷ ದೇಶವನ್ನ ಆಡಳಿತವನ್ನ ಮಾಡಿದ್ರೆ ಸನ್ಮಾನ್ಯದ ನರೇಂದ್ರ ಮೋದಿಜಿಯವರು ಬಂದಾದ್ಮೇಲೆ ಸುಮಾರು 12-18 ಕೋಟಿ ಮನೆಗಳಿಗೆ ನಲ್ಲಿ ನೀರನ್ನ ಕೊಡ್ಲಿಕ್ಕೆ ಸನ್ಮಾನ್ಯದ ನರೇಂದ್ರ ಮೋದಿಜಿ ಬರ್ಬೇಕಾಯ್ತಾ? ಪರಿಜಾತಿ ಪರಿಷತ್ ಪಂಗಡದ ಮಕ್ಕಳಿಗೆ ಒಲೆ ಉರಿ ಮಾಡಿ ಹೊಗೆ ಕುಡಿದು ಆ ತಾಯಿ ಅಸ್ತಮಾರ ತುತ್ತಾಗ್ತಾಳೆ ಅಂತ ಹೇಳಿ ಬಡವರ ಮನೆಗೆ ಅನಿಲ ಸಂಪರ್ಕವನ್ನ ಗ್ಯಾಸ್ ಸಿಲಿಂಡರ್ ಕೊಡ್ಲಿಕ್ಕೆ ಸನ್ಮಾನ್ಯದ ನರೇಂದ್ರ ಮೋದಿಜಿ ಬರ್ಬೇಕಿತ್ತ? ವಿಜ್ಞಾನ ಎಷ್ಟೇ ಮುಂದುವರೆದ್ರು ಕೂಡ ಒಂದು ತುತ್ತು ಅನ್ನವನ್ನ ಈ ದೇಶಕ್ಕೆ ಕೊಡಬೇಕು ಅಂದ್ರೆ ಆ ಹಳ್ಳಿಲಿ ರೈತ ಉಳುಮೆ ಕೊಟ್ಟಾಗ ಮಾತ್ರ ಈ ದೇಶಕ್ಕೆ ಅನ್ನ ಕೊಡ್ಲಿಕ್ಕೆ ಸಾಧ್ಯ ಅಂತ ಹೇಳಿ ಆ ಪುಣ್ಯಾತ್ಮ ನರೇಂದ್ರ ಮೋದಿಜಿ ಅವರು ಕೃಷಿ ಸನ್ಮಾನ ಯೋಜನೆ ಅಂತ ಹೇಳಿ
ಪ್ರತಿ ವರ್ಷ 6,000 ರೂಪಾಯಿನ ಕೊಡುವಂತ ಕೆಲಸವನ್ನ ಪುಣ್ಯಾತ್ಮ ಮಾಡಿದ್ರಲ್ಲ. ರೈತನಿಗೆ ಯಡಿಯೂರಪ್ಪ ಸಾಹೇಬರು 4,000 ರೂಪಾಯಿ ಜೋಡಿಸುವಂತ ಕೆಲಸವನ್ನ ಮಾಡಿದ್ರೆ ಈ ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯ ಸರ್ಕಾರ ಬರ್ತಿದ್ದಂಗೆ ಅದಕ್ಕೆ 4,000 ರೂಪಾಯಿ ಕಟ್ಟುವಂತ ಹಣವನ್ನು ವಾಪಸ್ ತೆಗೆದುಕೊಂಡ್ರಲ್ಲ. ಬೊಮ್ಮಾಯಿ ಅವರು ವಿದ್ಯಾನಿಧಿ ಅಂತ ಕಾರ್ಯಕ್ರಮವನ್ನು ಜಾರಿ ತಂದಿದ್ರು. ರೈತರ ಮಕ್ಕಳಿಗೆ ಸ್ಕಾಲರ್ಶಿಪ್ ದುಡ್ಡು ಕೊಡುವಂತ ಕಾರ್ಯಕ್ರಮವನ್ನು ಜಾರಿ ತಂದಿದ್ರು. ಅದನ್ನು ಕೂಡ ನಿಲ್ಲಿಸುವಂತ ಕೆಲಸವನ್ನ ತಾವು ಮಾಡಿದ್ರಲ್ಲ. ಅಂದ್ರೆ ಈ ರೀತಿ ಏನು ಬೇಡ ಸ್ವಾಮಿ. ನಮ್ಮ ಜಿಲ್ಲೆಯಲ್ಲಿ ದೇವಸ್ಥಾನಗಳಿಗೆ, ಗುಡಿ ಗೋಪುರಗಳಿಗೆ ಅಂತ ಹೇಳಿ ಸುಮಾರು ಒಂದು 52 ಕೋಟಿ ಕೆಲಸ ಇನ್ನೂ ಶುರುವಾಗಿದ್ದಿಲ್ಲ. ಯಾವುದೇ ಸರ್ಕಾರ, ಈ ಹಿಂದಿನ ಕಾಂಗ್ರೆಸ್ ಸರ್ಕಾರ ಹಣ ಕೊಟ್ಟಿದ್ರೆ ಯಡಿಯೂರಪ್ಪನವ್ರು ಮುಖ್ಯಮಂತ್ರಿ ಆದಾಗ ಅದನ್ನ ಮುಂದುವರ್ಸ್ಕೊಂಡು ಹೋದ್ರು. ಹಾಗೆ ಯಡಿಯೂರಪ್ಪ ಸಾಹೇಬರಿಂದ ಕೊಟ್ಟಿದ್ದ ದುಡ್ಡನ್ನ ಮುಂದಿನ ಸರ್ಕಾರ ಯಾರೇ ಬರ್ಲಿ ಆ ಕಾಮಗಾರಿ ಮುಂದುವರ್ಸ್ಕೊಂಡು ಹೋಗ್ಬೇಕಾಗಿತ್ತು. ಯಾವ್ದಾದ್ರು ದೊಡ್ಡ ಯೋಜನೆ ಆದ್ರೆ ಬಳಕೊಂಡು ಹೋಗ್ಲಿ. ದೇವಸ್ಥಾನ ದೇವರಿಗೆ ಕೊಟ್ಟಂತ ಬಡವರಿಗೆ, ಶೋಷಿತ ಸಮಾಜ ಬಂಧುಗಳಿಗೆ ಆ ಒಂದು ಅಂಬೇಡ್ಕರ್ ಕೆರೆಯಲ್ಲಿ ಮಾತೃಗಂಗಮ್ಮ ದೇವಸ್ಥಾನ ಇರ್ಬೋದು, ಬೇರೆ ಬೇರೆ ಸಣ್ಣ ಸಣ್ಣ ಭವನಗಳಿಗೆ ಹಣ ಕೊಟ್ಟು ಅದನ್ನು ಕೂಡ ದುಂಡು ಮಾಡ್ಕೊಂಡು ಹೋದ ಕೆಲಸವನ್ನ ತಾವು ಮಾಡಿದ್ರಲ್ಲ. ಮುಜರಾಯಿ ಇಲಾಖೆ ಕೊಟ್ಟಂತ ದೇವಸ್ಥಾನಕ್ಕೆ 150 ರೂಪಾಯಿ ಬಂದಿದೆ, 50 ರೂಪಾಯಿ ವಾಪಸ್ ತಗೊಂಡ್ಬಿಟ್ರಲ್ಲ. ಅದನ್ನು ಕೂಡ ಇನ್ನು ಯಾವ ಅಭಿವೃದ್ಧಿ ಕೆಲಸವನ್ನ ತಾವೇ ಮಾಡ್ತಾ ಇದ್ರೆ ತಾವೇ ಹೇಳಿ. ಯಾವುದೇ ಅಭಿವೃದ್ಧಿ ಕೆಲಸಗಳು ಕೂಡ ಆಗ್ತಾ ಇಲ್ಲ. ಇವತ್ತು ಅಕ್ಕಿ ಬಗ್ಗೆ ಅನ್ನಭಾಗ್ಯ, ಯಾರ್ದು ಅನ್ನಭಾಗ್ಯ? ದೇವಸ್ಥಾನ ಬೇರೆ ಅಲ್ಲ, ನಮ್ ಜನ ಇರುವಂತ ಭಾರತ್ ಮಾತೆ ಅಂಬೇಡ್ಕರ್ ಅವರ ವಾಲ್ಮೀಕಿ ಭಾವಚಿತ್ರ ಮುಂದೆ ನಿಂತ್ಕೊಂಡು ನಾನು ಮಾತಾಡ್ತಾ ಇದ್ದೀನಿ. ಇವತ್ತು ಕೂಡ 10 ಕೆಜಿಗೆ 5 ಕೆಜಿ ಅಕ್ಕಿ ಕೊಡ್ತಾ ಇರೋದು ಯಾರು ಅಂದ್ರೆ ಅದು ನಮ್ಮ ಕೇಂದ್ರ ಸರ್ಕಾರ, ಸಂಬಂಧಿತ ನರೇಂದ್ರ ಮೋದಿ ಅವರ ಸರ್ಕಾರ. ಇನ್ನು 5 ಕೆಜಿಗೆ 112 ರೂಪಾಯಿನ ಕೊಡ್ತೀನಿ ಅಂತ ಅಂದ್ರು. ಯಾರಿಗೆ ಕೊಟ್ರೋ ಯಾರಿಗೆ ಬಿಟ್ರೋ ಗೊತ್ತಿಲ್ಲ. ಅದಂತೂ ಪಾಪ ಅದು ಅಷ್ಟೇ. ಅದು ಯಾವ ತಿಂಗಳಲ್ಲಿ ಹಾಕ್ತಾರೋ, ಯಾರಿಗೆ ಬಿಡ್ತಾರೋ ಅದು ಕೂಡ ಲೆಕ್ಕ ಸಿಗ್ತಾ ಇಲ್ಲ. ಈ ರೀತಿ ಬಡವರಿಗೆ ಹಗಲ್ ಕಂಡಂತ ಬಾವಿಗೆ ಗಾದೆ ಇದೆಯಲ್ಪ, ರಾತ್ರಿ ಕಂಡಂತ ಬಾವಿ ಹಕ್ಕಿ ಹಬ್ಬಿದ್ರು ಅಂತ ಹಂಗಾಗಿದೆ ಕಥೆ. ಈಗ ಪಾಪ ಹಂಗೆ ಜನ ತಳ್ತಾ ಇದ್ದಾರೆ, ಅವ್ರು ಬೀಳ್ತಾ ಇಲ್ಲ, ಜನ ತಳ್ತಾ ಇದ್ದಾರೆ ಬಾವಿಗೆ ಅಂದ್ರೆ. ಎಷ್ಟು ಮೋಸ ಮಾಡುವಂತ ಕೆಲಸ. ಪುಣ್ಯಾತ್ಮ ನಿಮ್ ಯಡಿಯೂರಪ್ಪನವರು ಪಾಪ ಹೈನುಗಾರಿಕೆ ಮಾಡಿ ಡೈರಿಲಿ ಆ ದನಕರುಗಳು ಸಗಣಿ ಬಾಚಿ ಪಾಪ ಮೈಕೈ ತೊಳೆದು ಏನೋ ಉಳಿಯಂತ ಒಂದು ಲೀಟರ್ಗೆ 20-25 ಪೈಸೆ ಹಣ ಉಳಿತಾ ಇತ್ತು. ಸಾಹೇಬರು ಯೋಚನೆ ಮಾಡಿದ್ರು, ಇದರಿಂದ 4 ಕಾಸು ಉಳಿಯಲ್ಲ ಅಂತೇಳಿ ಲಾಭದ ದುಡ್ಡನ್ನ ಬಿಟ್ಟು ಪ್ರೋತ್ಸಾಹ ಧನವನ್ನ ಕೊಡ್ಬೇಕು ಅಂತೇಳಿ ಕಾರ್ಯಕ್ರಮವನ್ನ ಜಾರಿಗೆ ತಂದು 1 ಲೀಟರ್ಗೆ ಅವತ್ತು 2.5-3 ರೂಪಾಯಿ ಮಾಡಿದ್ರು. ಇವತ್ತು 5 ರೂಪಾಯಿ ಆಗಿದೆ. ಅದನ್ನು ಕೂಡ 8-10 ತಿಂಗಳು ಬಾಕಿ ಉಳಿಸ್ಕೊಳ್ಳೋದು, ಅದು ಜನರಿಗೆ ಲೆಕ್ಕ ಸಿಕ್ಕಿರ್ಬಾರ್ದು ಯಾವ ತಿಂಗಳಿಂದ ಯಾವಾಗ ಕೊಟ್ಟರು ಅಂತೇಳಿ. ಈ ರೀತಿ ಅಚ್ಚುಕಟ್ಟಾಗಿ ಮೋಸ ಮಾಡುವಂತ ಕೆಲಸವನ್ನು ಎಲ್ಲರೂ ಕೂಡ ಮಾಡ್ಕೊಂಡು ಬರ್ತಾರೆ. ಹಾಗಾಗಿ ಬಂಧುಗಳ ಈ ಸಂದರ್ಭ ಕೈ ಮುಗಿದು ವಿನಂತಿ ಮಾಡ್ಕೊಂತೀನಿ. ನಾಳೆ ನಾಡದಲ್ಲಿ ಗ್ರಾಮ ಪಂಚಾಯತಿ ಚುನಾವಣೆ ಬರುತ್ತೆ. ಅದು ಇವ್ರು ಮಾಡಕ್ ಹೊರಟಿಲ್ಲ, ಮೋದಿಜಿಯವರು ಹೇಳಿ ಗ್ರಾಮ ಪಂಚಾಯತಿ ಚುನಾವಣೆಯನ್ನ ಕರ್ನಾಟಕದಲ್ಲಿ ಮಾಡಿಸ್ತಾ ಇದ್ದಾರೆ. 15ನೇ ಹಣಕಾಸಿನ ಯೋಜನೆ, ಪ್ಲಾನಿಂಗ್ ಕಮಿಷನ್ ದುಡ್ಡು ಇನ್ನು ಕೊಟ್ಟಿಲ್ಲ ಕರ್ನಾಟಕಕ್ಕೆ. ಕೊಡ್ಬೇಕು ಅಂದ್ರೆ ಈ ಗ್ರಾಮ ಪಂಚಾಯತಿಯ ಚುನಾವಣೆಯನ್ನ ಮಾಡಿದ್ರೆ ಮಾತ್ರ ದುಡ್ಡು ಕೊಡ್ತೀನಿ ಅಂತೇಳಿ ಕಂಡೀಷನ್ ಆಗಿದ್ದಕ್ಕೆ ಈಗ ಆ ಚುನಾವಣೆಗೆ ಮೀಸಲಾತಿಯನ್ನ ಮಾಡಿ ಇವತ್ತು ಗಾಂಧೀಜಿಯವರ ಕನಸು, ಗ್ರಾಮ ರಾಜ್ಯದ ಕನಸೇನಿದೆ ಅದು ಮೋದಿ ಸಾಹೇಬರು ಈ ಕಿವಿಯನ್ನ ಹಿಡಿದು ಈ ಕಾಂಗ್ರೆಸ್ ಸರ್ಕಾರದ ಮುಖಾಂತರ ಕೆಲಸವನ್ನ ಮಾಡಿಸ್ತಾ ಇದ್ದಾರೆ, ಚುನಾವಣೆ ಮಾಡಿಸ್ತಾ ಇದ್ದಾರೆ, ಚುನಾವಣಾ ಆಯೋಗದ ಮುಖಾಂತರ ಮಾಡಿಸ್ತಾ ಇದ್ದಾರೆ. ಈ ಎಲ್ಲ ವಿಚಾರಗಳನ್ನು ಕೂಡ ನಾವು ಹಳ್ಳಿಗೆ ತೆಗೆದುಕೊಂಡು ಹೋದ ಕೆಲಸವನ್ನ ಮಾಡಬೇಕು. ಇಂಥ ಭ್ರಷ್ಟ ಸರ್ಕಾರ, ಇಂಥ ದರೋಡೆಕೋರ ಸರ್ಕಾರ, ಇಂಥ ಸಂವಿಧಾನವನ್ನು ಕೂಡ ಗೌರವಿಸುವಂತ ಸರ್ಕಾರ. SIR ಏನಾಯ್ತು? SIR ಆಗ್ತಾ ಇದೆ. ಯಾರ್ದು ವೋಟರ್ ಲಿಸ್ಟ್ ಇದೆ ಸತ್ತವರದ್ದು ತೆಗಿತಾ ಇದಾರೆ, ಶಿಫ್ಟ್ ಆಗ್ತಾ ಇದಾರೆ. ಅದ್ರ ಬಗ್ಗೆನೂ ಕೂಡ ಚರ್ಚೆ, ಅದ್ರ ಬಗ್ಗೆನೂ ಕೂಡ ಹಗುರ ಮಾತಾಡುವಂತ ಕೆಲಸ. ಸಂವಿಧಾನ ಬದ್ಧವಾದಂತ ಯಾವುದೇ ಇಲಾಖೆಗಳ ಬಗ್ಗೆ ಇವ್ರಿಗೆ ಗೌರವ ಇಲ್ಲ. EVM ಮಿಷನ್ ಅದೇ ಫೋರ್ಜರಿ ಆಗಿದೆ. ಅದೇ ನಿನ್ನೆ ಕೇರಳದಲ್ಲಿ ಗೆದ್ಮೇಲೆ ಬಾಯಿ ಮುಚ್ಚಿರೋದಕ್ಕೆ. ಇವ್ರ ಸರ್ಕಾರ ಆಡಳಿತಕ್ಕೆ ಬಂದ್ರೆ EVM ಮಿಷನ್ ಚೆನ್ನಾಗಿರುತ್ತೆ, ಆಯುಧ ಪೂಜೆ ದಿನ ಹೋಗಿ ಬೂದಿ ಕಡೆ ಹೆಚ್ಚು ಬರ್ತಾರೆ. ಉಳಿದ ಸಂದರ್ಭದಲ್ಲಿ ಅವ್ರಿಗೆ ಬೇಡಪ್ಪ. ಅವ್ರಿಗೆ ಈ ರೀತಿಯಂತ ಇಬ್ಬೆಗ ನೀತಿಯ ಕಾಂಗ್ರೆಸ್ಸಿನ ನೀತಿಯನ್ನ ಜನ ನೋಡ್ತಾ ಇದಾರೆ, ಗಮನಿಸ್ತಾ ಇದಾರೆ. ಸನ್ಮಾನಿಸಿದ ರಾಹುಲ್ ಗಾಂಧಿ ಸಾಹೇಬರು ಒಂದ್ ತಿಂಗಳಲ್ಲಿ ಒಂದಿನೂ ಕೂಡ ಅಧಿವೇಶನಕ್ಕೆ ಬರ್ಲಿಲ್ಲಪ್ಪ, ಅಧಿವೇಶನಕ್ಕೆ ಬರ್ಲಿಲ್ಲ. ಮೋದಿ ನಮ್ಮ ಸಾಹೇಬರು ರಾಜೀನಾಮೆ ಕೊಡ್ಬೇಕು, ಅಮಿತ್ ಶಾ ಜಿ ಅವರು ರಾಜೀನಾಮೆ ಕೊಡ್ಬೇಕು. ಯಾಕೆ ಸ್ವಾಮಿ, ಯಾಕೆ ರಾಜೀನಾಮೆ ಕೊಡ್ಬೇಕು? ಯಾಕೆ ರಾಮ ಮಂದಿರ ಕಟ್ಟಿತ್ತಪ್ಪ? ಅಥವಾ ನಿಮ್ಮ ಮುತ್ತಜ್ಜ ಅವತ್ತು ಜಮ್ಮು ಕಾಶ್ಮೀರ್ ಆರ್ಟಿಕಲ್ 370 ಜಾರಿ ತಂದಿಲ್ಲ, ಅದು ವಾಪಸ್ ತೆಗೆದುಕೊಂಡಿತ್ತಪ್ಪ? ಅದು ರೈತರ ಕೃಷಿ ಸನ್ಮಾನ ಯೋಜನೆ ಕೊಟ್ಟಿತ್ತಪ್ಪ? ಬಡವರಿಗೆ ಶೌಚಾಲಯ ಕೊಟ್ಟಿತ್ತಪ್ಪ? ಯಾಕೆ ಮೋದಿ ಸಾಹೇಬರು ರಾಜೀನಾಮೆ ಕೊಡಬೇಕು? ಅಮಿತ್ ಶಾ ರಾಜೀನಾಮೆ ಕೊಡ್ಬೇಕು. ಶೂಟರ್ ಸೈಟಿಗೆ ಆರ್ಡರ್ ಮಾಡಿದ್ದಾರೆ. ಎಲ್ಲಿ ಹಣ ಬಿದ್ದಿದೆಯಪ್ಪ? ಯುವಕರ ಒಂದು ಹೋರಾಟಕ್ಕೆ ನಮ್ಮೆಲ್ಲರದ್ದು ಕೂಡ ಗೌರವ ಇದೆ.
ಆ ನೀಟ್ ಎಕ್ಸಾಮ್ ಅಂತೇಳಿ ತಂದಂತ ಒಂದು ಪ್ರತಿಫಲ ಇವತ್ತು ಎತ್ತಿನ ಗಾಡಿ ತಳ್ಳುವಂತ ಹಮಾಲಿ ಮಾಡುವಂತ ಮಕ್ಕಳಿಗೆ, ಬೀದಿ ಬದಿ ವ್ಯಾಪಾರಸ್ಥರ ಮಕ್ಕಳಿಗೂ ಕೂಡ ಮೆಡಿಕಲ್ ಸೀಟು ಗೌರ್ಮೆಂಟ್ ಕಾಲೇಜಲ್ಲಿ ಇರಲಿ, ಮೆಡಿಕಲ್ ಪ್ರೈವೇಟ್ ಕಾಲೇಜಲ್ಲಿ ಇರಲಿ, ಮೊದಲು ಬ್ಲಾಂಕ್ ಚೆಕ್ ಕೊಟ್ಟು ಬರ್ತಿದ್ರು, ಎಷ್ಟು ಕೋಟಿ ಯಾರ ಬರ್ಕೊಳ್ಳೋಣ ನಮಗೆ ಮೆಡಿಕಲ್ ಸೀಟ್ ಬೇಕು ಅಂತ ಹೇಳಿ. ಈ ನೀಟ್ ಎಕ್ಸಾಮ್ ಜಾರಿ ತಂದಿದ್ದಕ್ಕೆ ಇದರಿಂದ ನಮ್ಮ ದೇಶದ ಬಡವ್ರ ಮಕ್ಕಳಿಗೂ ಕೂಡ ಇವತ್ತು ವೈದ್ಯಕೀಯ ಶಿಕ್ಷಣ ಮಾಡುವಂತ ಒಂದು ಅವಕಾಶ ಸಿಕ್ಕಿದೆ. ನಡೆದು ಹೋಯ್ತು, ಪೇಪರ್ ಲೀಕ್ಔಟ್ ಆಯ್ತು. ಇವತ್ತಿನ ಒಂದು ವೈಜ್ಞಾನಿಕ ಯುಗ, ಮೊಬೈಲ್ ಅಲ್ಲೇ ಇಡೀ ಪ್ರಪಂಚ ನೋಡುವಂತ ಒಂದು ಸಂದರ್ಭ, ಎಲ್ಲೋ ಲೀಕ್ಔಟ್ ಆಯ್ತು, ಇಡೀ ದೇಶಕ್ಕೆ ಹರಡೋಯ್ತು, ಕಾಪಿ ಆಗಿದ್ದು ಗೊತ್ತಾಯ್ತು. ಒಂದೇ ತಿಂಗಳಲ್ಲಿ ರೀ ಎಕ್ಸಾಮ್ ಮಾಡಿದ್ರಲ್ಲ, ಶಾಮೀಲ್ ಆಗ್ಲಿಲ್ಲ, ರೀ ಎಕ್ಸಾಮ್ ಮಾಡಿಲ್ಲ ತಪ್ಪಾಗ್ತಿತ್ತು. ಕಾಪಿ ಮಾಡಿ ಯಾರು ಬರ್ದಿರ್ತಾನೆ ಅವನ್ ಕೈ ಮೇಲೆ ಆಗ್ತಾ ಇತ್ತು. ಅರೆ ಒಂದೇ ತಿಂಗಳಲ್ಲಿ ಧರ್ಮೇಂದ್ರ ಪ್ರಧಾನ್ ರೀ ಎಕ್ಸಾಮ್ ಮಾಡಿ ಯಾರು ನ್ಯಾಯಯುತ ಪಾಸ್ ಆಗಿದ್ದಾರೆ, ಇವತ್ತು ಅವ್ರೆಲ್ಲರೂ ಸಂಬಂಧಪಟ್ಟಂತ ಮೆಡಿಕಲ್ ಕಾಲೇಜ್ಗಳಲ್ಲಿ ಅವರ ಸೀಟ್ ಅಡ್ಮಿಷನ್ ಮಾಡ್ಕೊಂಡು ಕ್ಲಾಸ್ ಸೇರ್ಕೊಂಡಿದ್ದಾರೆ. ಮಾಡಿ ತಪ್ಪೇನು ಆಯ್ತು, 2 ಸತಿ ಓದ್ಬೇಕಾಯ್ತು, ಮಕ್ಳಿಗೆ ಕಷ್ಟ ಆಯ್ತು. ಆಯ್ತು, ಧರ್ಮೇಂದ್ರ ಪ್ರಧಾನ್ ಸಾಹೇಬರು ಏನು ತಪ್ಪಿಲ್ಲ ಕೂಡ ರಾಜೀನಾಮೆ ಕೊಡ್ಬೇಕಾಯ್ತು, ಒಟ್ಟಾಯ್ತು. ಈಗ ಅಮಿತ್ ಶಾಜಿ ಅವರು ರಾಜೀನಾಮೆ ಕೊಡ್ಬೇಕಂತ, ಅದಕ್ಕೋಸ್ಕರ ಒಂದು ತಿಂಗಳು ಸುಮಾರು 70-80 ಕೋಟಿ ನೀವು ಕೊಟ್ಟಂತ ತೆರಿಗೆ ದುಡ್ಡು ಪೂರ್ತಿ ನೀರಲ್ಲಿ ಪಾಲಾಗಿ ಹೋಯ್ತಲ್ಲ. ಒಂದಿನೂ ಅಧಿವೇಶನ ನಡೀಲಿಲ್ಲ. 10ರಿಂದ 15 ಮಸೂದೆಗಳು ಪಾಸ್ ಆಯ್ತು, ಯಾವುದೇ ಚರ್ಚೆ ಇಲ್ಲದಂಗೆ ಮಸೂದೆಯನ್ನು ಪಾಸ್ ಮಾಡೋದ ಕೆಲಸ ಆಯ್ತಲ್ಲ. ಈ ರೀತಿ ಬೇಕಾಬಿಟ್ಟು ಕೇಂದ್ರದಲ್ಲಿ ಮತ್ತೆ ರಾಜ್ಯದಲ್ಲಿ ನಮ್ಮ ಮತದಾರರನ್ನ ಪ್ರಜಾಪ್ರಭುತ್ವದ ಒಂದು ಹಕ್ಕೇನಿದೆ, ಅಧಿಕಾರ ಸಿಕ್ತಿವರಿಗೆ ಅಧಿಕಾರದ ಮತದಿಂದ ಈ ರೀತಿ ಹಗರವ ತೆಗೆದುಕೊಳ್ಳುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ದಯಮಾಡಿ ಕೈ ಮುಗಿದು ವಿನಂತಿ ಮಾಡ್ಕೊಂತೀನಿ, ನಾವು ನೀವು ಎಲ್ಲರೂ ಒಟ್ಟಾಗಿ ಸೇರಿ ಜನಜಾಗೃತಿಯನ್ನ ಮಾಡುವಂತ ಅವಶ್ಯಕತೆ ತುಂಬಾ ಇದೆ. ನಾವು ಎಲ್ಲರೂ ಕೂಡ ಹಳ್ಳಿಗೆ ಇಳಿಯೋಣ. ಈ ಭ್ರಷ್ಟ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಎಲ್ಲಾ ವಿಚಾರಗಳನ್ನ ಬಡವರಿಗೆ ತಿಳಿಸುವಂತ ಮುಖಾಂತರ ಮುಂದಿನ ನಿಮ್ಮ ಅಕ್ಕ ತಂಗಿ, ನಮ್ಮ ಅಣ್ಣ ತಮ್ಮದಿರಿಗೆ, ಯುವಕರಿಗೆ ಏನಾದ್ರು ಭವಿಷ್ಯ ಬೇಕು ಅಂದ್ರೆ ಅದಕ್ಕೆ ಭಾರತೀಯ ಜನತಾ ಪಕ್ಷ ಮಾತ್ರ ಅದಕ್ಕೆ ಒಂದು ನೇತೃತ್ವ ಸಾಧ್ಯ ಅನ್ನುವಂತ ಮಾಡೋಣ ಅಂತ ಹೇಳಿ ವಿನಂತಿಯನ್ನು ಮಾಡ್ಕೊಂತ, ಇಂತ ಒಂದು ಭ್ರಷ್ಟ ಮಂತ್ರಿಯನ್ನ ಇನ್ನು 24 ಗಂಟೆ ಒಳಗೆ ರಾಜೀನಾಮೆಯನ್ನು ತೆಗೆದುಕೊಳ್ಳುವಂತ ಕೆಲಸವನ್ನ ಮಾಡ್ಬೇಕು. ಇಲ್ಲ ಅಂದ್ರೆ ವಿಧಾನಸಭೆಗೆ ಅಥವಾ ಸರ್ಕಾರಕ್ಕೆ ಮುತ್ತಿಗೆ ಹಾಕುವಂತ ಕೆಲಸವನ್ನು ಕೂಡ ನಮ್ಮ ಕಾರ್ಯಕರ್ತರು ಮಾಡ್ತಾರೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಮತ್ತೊಮ್ಮೆ ಈ ಒಂದು ಹೋರಾಟದ ನೇತೃತ್ವ ಕೊಟ್ಟ